ನನ್ನ ಹತ್ರ ಇರೋದು ಆಕ್ಸಾರ್ ಎಕ್ಸ್ಪ್ರಾಸ್ X1 ಹೆಲ್ಮೆಟ್. ಇದನ್ನ ನಾನು ತುಂಬಾ ಆಸೆ ಪಟ್ಟು ನನ್ನ ಎಕ್ಸ್ಪಲ್ಸ್ಗೆ ಬೆಸ್ಟ್ ಸೂಟ್ ಆಗೋ ಹೆಲ್ಮೆಟ್ ಅಂತ ತಗೊಂಡಿದ್ದೇನೆ. ಇದನ್ನ ನಾವು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ನೋಡಿ, ಹೆಲ್ಮೆಟ್ ಒಂದು ಆಕ್ಸಾರ್ದ ಬ್ಯಾಗ್ ನಲ್ಲಿ ಬಂದಿದೆ. ಇದನ್ನ ಬೇಕಿದ್ರೆ ನಾವು ಹೊರಗಡೆ ಹೋದಾಗ್ಲೂ ಕ್ಯಾರಿ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ನಮ್ಮ ಹೆಲ್ಮೆಟ್ನ. ಸಿ, ಇರೋದ್ರಿಂದ ನಾವು ಈ ರೀತಿ ಹೆಲ್ಮೆಟ್ಸ್ ಅನ್ನ ಕ್ಯಾರಿ ಮಾಡೋದು, ಇಟ್ ಈಸ್ ಗುಡ್. ಇದು ಆಡ್ ಆನ್, ಓಕೆ, ನಮ್ಮ ಹೆಲ್ಮೆಟ್ ಜೊತೆ. ವಾವ್, ನೋಡಕ್ ಸಗಲ ಕಾಣ್ತದೆ. ಇಲ್ಲಿಂದ ಇದರಲ್ಲಿ ಸ್ಟಿಕ್ಕರ್ಸ್ ಬಂದಿದೆ ನನಗೆ. ಓ ವಾವ್, ರಿಫ್ಲೆಕ್ಟ್ ಕೂಡ ತೋರಿಸ್ತೀನಿ ನಿಮಗೆ. ಆಕ್ಸಾರ್ದು ಸ್ಟಿಕ್ಕರ್ ಬಂದಿದೆ. ನನಗೆ 2 ರಿಫ್ಲೆಕ್ಟರ್ಸ್ ಬಂದಿದೆ. ಮತ್ತೆ ಬ್ಲಡ್ ಗ್ರೂಪ್ ಸ್ಟಿಕ್ಕರ್ಸ್ ಬಂದಿದೆ. ನನ್ನ ಬ್ಲಡ್ ಗ್ರೂಪ್ ಯಾವ್ದು ಅನ್ನೋದನ್ನ ನಾನು ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಇದನ್ನ ಹೆಲ್ಮೆಟ್ ಮೇಲೆ ಹಾಕೊಂಡಿದ್ರೆ, ಸಪೋಸ್ ಗಾಡ್ ಫಾರ್ಬಿಡ್ ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಅವಾಗ ನನ್ನ ಬ್ಲಡ್ ಗ್ರೂಪ್ ಯಾವ್ದು ಅನ್ನೋದು ಅವರಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಇದ್ರ ಮೇಲೆ ಒಂದು ವಾರ್ನಿಂಗ್ ಕೂಡ ಇದೆ. ಇನ್ ಕೇಸ್ ಆಫ್ ಆಕ್ಸಿಡೆಂಟ್, ಡು ನಾಟ್ ರಿಮೂವ್ ದ ಹೆಲ್ಮೆಟ್ ಅನ್ಲೆಸ್ ಯುವರ್ ಡಾಕ್ಟರ್ ಆರ್ ಮೆಡಿಕಲ್ ಅಸಿಸ್ಟೆಂಟ್ ಇದೆ. ಓಕೆ, ಮತ್ತೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದೇ ಇದ್ರು ಅದನ್ನ ಹಾಕೋಬಹುದು. ಇದಿರೋ ರೀಸನ್ ಬಂದು ಎಮರ್ಜೆನ್ಸಿಯಲ್ಲಿ ನಿಮ್ಮ ಬ್ಲಡ್ ಗ್ರೂಪ್ ಯಾವ್ದು ಅಂತ ನೀಟಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇದಿದೆ. ಓಕೆ, ಹೆಲ್ಮೆಟ್ ಅನ್ನ ಈಗ ಹೊರಗೆ ತೆಗಿಯೋಣ. ಸಾಕಾದ ಕಾಣ್ತಾ ಇದ್ರು. ವೈಸರ್ ಮೇಲೆ ಸ್ಟಿಕ್ಕರ್ ಇದೆ. ಇಲ್ಲಿ ಆಫ್ ರೋಡ್, ಆನ್ ರೋಡ್, ಅಡ್ವೆಂಚರ್ ಅಂತಿದೆ. ಅಂದ್ರೆ ನೀವು ಅಡ್ವೆಂಚರ್ ಟೂರಿಂಗ್ಗೆ ಕೂಡ ಯೂಸ್ ಮಾಡ್ಬೋದು, ಆಫ್ ರೋಡಿಂಗ್ ಕೂಡ ಯೂಸ್ ಮಾಡ್ಬೋದು ಅನ್ನೋದು ಇದರಿಂದ ಗೊತ್ತಾಗ್ತದೆ. ಓಕೆ, ದಿಸ್ ಇಸ್ ಬೇಸಿಕಲಿ ಅ ಡ್ಯುಯಲ್ ಸ್ಪೋರ್ಟ್ ಹೆಲ್ಮೆಟ್. ಡ್ಯುಯಲ್ ಸ್ಪೋರ್ಟ್ ಅಂದ್ರೆ ನೀವು ಅದನ್ನ ಆಫ್ ರೋಡ್ ಕೂಡ ಯೂಸ್ ಮಾಡ್ಬೋದು, ಆನ್ ರೋಡ್ ಕೂಡ ಯೂಸ್ ಮಾಡ್ಬೋದು. ಈಗ ಹೆಲ್ಮೆಟ್ಸ್ ಫೀಚರ್ಸ್ ಏನಿದೆ ನೋಡೋಣ. ನನಗೆ ಮೊದಲನೇದಾಗಿ ಹೆಲ್ಮೆಟ್ ನಲ್ಲಿ ತುಂಬಾ ಇಂಪ್ರೆಸ್ ಆಗಿದ್ದು ಇದರ ಗ್ರಾಫಿಕ್ಸ್ ಮತ್ತೆ ಕಲರ್. ನೀವೇ ನೋಡ್ಬೋದು, ರೆಡ್ ಅಂಡ್ ಹಾಟ್ ಆಗಿ ಸಕದಾಗಂತ ಇದೆ ಹೆಲ್ಮೆಟ್. ಇದ್ರ ಮೇಲೆ ಗ್ರಾಫಿಕ್ಸ್ ನೋಡಿ, ಸ್ಪೀಡೋಮೀಟರ್ ಲೋಗೋ ಇದೆ, ಅಡ್ವೆಂಚರ್ ಅಂತ ಬರ್ತಿದೆ. ಇಲ್ಲಿ ಈ ಮಾಡೆಲ್ಗೆ ಸ್ಪೀಡೋಮೀಟರ್ ಮಾಡೆಲ್ ಅಂತ ಕರೀತಾರೆ. ಇದು ಮೇಲ್ಗಡೆ ಸ್ಪೀಡೋಮೀಟರ್ ಅಂತ ಇದ್ರ ಮೇಲೆ ಬರ್ದಿದೆ ಕೂಡ. ಮತ್ತೆ ಈ ಕಡೆ ನೋಡಿದ್ರೆ ನೀವು ಪೀಕ್ ಮೇಲೆ 210 ಅಂತ ಬರ್ದಿದೆ. ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ 210 ಅಂತ. ಸೊ ಐ ಥಾಟ್ ದಿಸ್ ಈಸ್ ದ ಬೆಸ್ಟ್ ಫಿಟ್ ಫಾರ್ ಮೈ ಎಕ್ಸ್ಪಲ್ಸ್ 210. ಎಕ್ಸ್ಪಲ್ಸ್ 210 ಗೆ ನೀವೊಂದು ಒಳ್ಳೆ ಹೆಲ್ಮೆಟ್ ನೋಡ್ತಾ ಇದ್ರೆ ಐ ಥಿಂಕ್ ಇದಕ್ಕಿಂತ ಬೆಸ್ಟ್ ಹೆಲ್ಮೆಟ್ ನಿಮಗೆ ಸಿಗೋದಿಲ್ಲ. ಪೀಕ್ ಏನಿದೆ, ದಿಸ್ ಪೀಕ್ ಇಸ್ ಡಿಟ್ಯಾಚಬಲ್. ಈ ಪೀಕ್ ನಾನು ನೀವು ರಿಮೂವ್ ಮಾಡಿದ್ರೆ ದಿಸ್ ಇಸ್ ಮೋರ್ ಲೈಕ್ ಅ ಏಪೆಕ್ಸ್ ಹೆಲ್ಮೆಟ್. ಓಕೆ, ನಿಮ್ಗೆ ಅದನ್ನ ಆನ್ ರೋಡ್ ಪರ್ಪಸ್ಗೆ ಇದನ್ನ ಡಿಟ್ಯಾಚ್ ಮಾಡಿ ಯೂಸ್ ಮಾಡ್ಬೋದು. ಮತ್ತೆ ಇದನ್ನ ನಾನು ಡಿಟ್ಯಾಚ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ. ಈ ಹೆಲ್ಮೆಟ್ ನಿಮ್ಗೆ ISI ಡಾಟ್ ಮತ್ತೆ ECE 22.06 ಮೂರಿಂದಾನು ಸರ್ಟಿಫೈ ಆಗಿದೆ. ಅಂದ್ರೆ ISI ಬಂದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ, ಡಾಟ್ ಬಂದು US ಸ್ಟ್ಯಾಂಡರ್ಡ್ ಪ್ರಕಾರ, ಮತ್ತೆ ECE 22.06 ಬಂದು ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇದನ್ನ ಸರ್ಟಿಫೈ ಮಾಡಿದ್ದಾರೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡಿರೋದು ಹೈ ಇಂಪ್ಯಾಕ್ಟ್ ಥರ್ಮೋಪ್ಲಾಸ್ಟಿಕ್. ಓಕೆ, ಇಂಪ್ಯಾಕ್ಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಮೆಟೀರಿಯಲ್ ನ ಯೂಸ್ ಮಾಡಿರೋದು. ಇದು ತುಂಬಾ ಡ್ಯೂರಬಲ್. ಇದ್ರ ಜೊತೆಗೆ ಇದರ ಫೀಚರ್ಸ್ ಹೇಳ್ಬೇಕಂದ್ರೆ ದಿಸ್ ಒನ್ ಸ್ಪೆಸಿಫಿಕಲಿ ಈಸ್ ಅ ಡ್ಯುಯಲ್ ವೈಸರ್ ಹೆಲ್ಮೆಟ್. ಇದರಲ್ಲಿ ಸಿಂಗಲ್ ವೈಸರ್ ಕೂಡ ಬರುತ್ತೆ, ವಿಚ್ ಇಸ್ ಆಫ್ ಲೆಸರ್ ವೇಟ್. ಇದ್ರ ವೇಟ್ ಬಂದು 1600 grams ಪ್ಲಸ್ ಆರ್ ಮೈನಸ್ 50 grams. ಓಕೆ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1.5 kg ಬರುತ್ತೆ. ಓಕೆ, 1.65 ಅಂದ್ರೆ 1.5 kg ಅಂತ ಒಂದು ಸ್ವಲ್ಪ ಮೇಲೆ. ಓಕೆ, ಅದೇ ಸಿಂಗಲ್ ವೈಸರ್ ವರ್ಷನ್ ನಿಮಗೆ 1300 grams ಪ್ಲಸ್ ಆರ್ ಮೈನಸ್ 50 grams ಬರುತ್ತೆ. ಲೆಸ್ಸರ್ ವೇಟ್ ಬೇಕು ಅನ್ನೋದು ಅದಕ್ಕೆ ಹೋಗ್ಬೋದು. ಮತ್ತೆ ಈ 210 ಅಥವಾ ಈ ಗ್ರಾಫಿಕ್ ಏನಿದೆ, ಐ ಥಿಂಕ್ ಇದು 2 ಕಲರ್ಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇರೋದು. ಹಾಗಾಗಿ ನಾನು ಈ ಕಲರ್ ಹೋದೆ, ನನ್ನ ಗಾಡಿಗೆ ಬೆಸ್ಟ್ ಸೂಟ್ ಆಗತ್ತೆ ಅಂತ ಕೂಡ. ಕಮಿಂಗ್ ಟು ದ ಏರ್ ವೆಂಟ್ಸ್, ನಿಮ್ಗೆ ಮೌತ್ ಹತ್ರ ಒಂದು ಏರ್ ವೆಂಟ್ ಇದೆ, ಅಂಡ್ ಇಲ್ಲಿ ಕೂಡ, ಇಲ್ಲಿ ಮತ್ತೆ ಇಲ್ಲಿ ಕೂಡ 2 ಏರ್ ವೆಂಟ್ಸ್ ಇದೆ. ನಾನು ಆನ್ಲೈನ್ ನಲ್ಲಿ ರಿವ್ಯೂಸ್ ನಾನು ನೋಡಿದ ಹಾಗೆ ಈ ಹೆಲ್ಮೆಟ್ ನಲ್ಲಿ ಅನ್ಲೈಕ್ ಅದರ್ ಹೆಲ್ಮೆಟ್ಸ್ ವೇರ್ ಇನ್ ದಿಸ್ ಏರ್ ವೆಂಟ್ ಇಸ್ ಗಿವನ್ ಆಸ್ ಅ ಡಮ್ಮಿ, ನಿಮ್ಗೆ ಅದರಿಂದ ಯಾವುದೇ ಏರ್ ಫ್ಲೋ ಇರೋದಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಹೆಲ್ಮೆಟ್ ನಲ್ಲಿ ಏರ್ ಫ್ಲೋ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಮೇಲೆ ಕೂಡ 2 ಏರ್ ವೆಂಟ್ ಇದೆ. ಮತ್ತೆ ಈಗಾಗಲೇ ಹೇಳ್ದಂಗೆ ಈ ಪೀಕ್ ನ ನೀವು ರಿಮೂವ್ ಮಾಡಬಹುದು ಅಥವಾ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಈಗ ನೋಡಿ, ಈ ತರ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ಇನ್ ಕೇಸ್ ನಿಮ್ಗೆ ಶೇಡ್ ಬೇಕು ಅಂತ ಅಂದ್ರೆ ಬಿಸಿಲಲ್ಲಿ. ಓಕೆ, ಈ ಪೀಕ್ ನಿಮ್ಗೆ ಹೆಚ್ಚಿಗೆ ಯೂಸ್ ಆಗೋದು ನೀವು ಆಫ್ ರೋಡಿಂಗ್ ಮಾಡುವಾಗ ಮಾತ್ರ. ಆನ್ ರೋಡ್ ನಲ್ಲಿ ನಿಮ್ಗೆ ಈ ಪೀಕ್ ವಿಂಡ್ ರೆಸಿಸ್ಟೆನ್ಸ್ ನ ಆಡ್ ಮಾಡುತ್ತೆ. ವಿಂಡ್ ಬಫೆಟಿಂಗ್ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇದನ್ನ ನಾವು ರಿಮೂವ್ ಮಾಡ್ಬೋದು. ಓಕೆ,
ನೆಕ್ಸ್ಟ್ ಇದನ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನ ಮತ್ತೆ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಇದರ ಜೊತೆಗೆ ಕಮಿಂಗ್ ಟು ದ ಕುಷನ್ಸ್, ಇದರಲ್ಲಿ ಬಂದು ರಿಮೂವಬಲ್ ಕುಷನ್ಸ್ ಇದೆ. ನೀವು ರಿಮೂವಬಲ್ ಅಂಡ್ ವಾಷಬಲ್. ಓಕೆ, ಈ ಕುಷನ್ಸ್ ಅನ್ನ ನೀವು ತೆಗೆದು ಕ್ಲೀನ್ ಕೂಡ ಮಾಡ್ಕೋಬಹುದು. ಇದು ಬ್ಲೂಟೂತ್ ಅಥವಾ ಇಂಟರ್ಕಾಮ್ ಕಾಂಪ್ಯಾಟಿಬಲ್. ನಿಮ್ಗೆ ಇಲ್ಲಿ ಇಯರ್ಸ್ ಹತ್ರ ನಿಮ್ಗೆ ಪ್ರಾವಿಷನ್ ಇದೆ, ಸೊ ದಟ್ ನೀವು ನಿಮ್ಮ ಬ್ಲೂಟೂತ್ ಅಥವಾ ಇಂಟರ್ಕಾಮ್ಸ್ ನ ಫಿಟ್ ಮಾಡ್ಕೋಬಹುದು ಇಲ್ಲಿ. ಓಕೆ, ಮತ್ತೆ ಈಗ ಹೇಳ್ದಂಗೆ ಇದ್ರ ವೈಸರ್ ಬಗ್ಗೆ ಹೇಳ್ತಾ ಇದ್ದೆ. ಇದರಲ್ಲಿ ಡ್ಯೂಯಲ್ ವೈಸರ್ ಇದೆ. ಒಂದು ಕ್ಲಿಯರ್ ವೈಸರ್ ವಿಚ್ ಇಸ್ ಫಿಟೆಡ್ ವಿತ್ ಪಿನ್ಲಾಕ್ 70. ಓಕೆ, ವಿಚ್ ಇಸ್ ಅ ವೆರಿ ಗುಡ್ ಫೀಚರ್. ನಿಮ್ಗೆ ಇಟ್ ಆಫರ್ಸ್ ಆಂಟಿ ಫಾಗಿಂಗ್. ನಿಮ್ಗೆ ಪಿನ್ಲಾಕ್ ಇರೋದ್ರಿಂದ ನಿಮ್ಮ ಹೆಲ್ಮೆಟ್ ನಲ್ಲಿ ಯಾವುದೇ ತರ ಫಾಗ್ ಕೂರೋದಿಲ್ಲ. ಅಂಡ್ ನಿಮ್ಗೆ ಬೇಕು ಅಂದ್ರೆ ಇದರಲ್ಲಿ ಸನ್ ವೈಸರ್ ಕೂಡ ಇದೆ. ನೀವು ಅದನ್ನ ಇಲ್ಲಿ ಬಟನ್ ಇದೆ, ಇದನ್ನ ಪುಷ್ ಮಾಡೋದ್ರಿಂದ ಹಿಂದಕ್ಕೆ ಪುಷ್ ಮಾಡಿದ್ರೆ ನಿಮ್ಗೆ ಸನ್ ವೈಸರ್ ಮುಂದಕ್ಕೆ ಬರುತ್ತೆ. ಇದು ಕೂಡ ವೇರಿಡ್ ಲೈಟ್ ಕಂಡೀಷನ್ಸ್ಗೆ UV ಪ್ರೊಟೆಕ್ಷನ್ ಗೋಸ್ಕರ ಸನ್ ವೈಸರ್ ಕೊಟ್ಟಿದ್ದಾರೆ. ಓಕೆ, ವಿಚ್ ಇಸ್ ಅ ವೆರಿ ಗುಡ್ ಫೀಚರ್. ಇನ್ನೊಂದು ಸೇಫ್ಟಿ ಅಂತ ಬಂದ್ರೆ ಇದರಲ್ಲಿ ಡಬಲ್ ಡಿ ಲಾಕ್ ವಿತ್ ಮ್ಯಾಗ್ನೆಟಿಕ್ ಕ್ಲಿಪ್ ಆನ್ ಇದೆ. ಡಬಲ್ ಡಿ ಲಾಕ್ ಏನಕ್ಕಪ್ಪ ನಾರ್ಮಲ್ ಹೆಲ್ಮೆಟ್ಸ್ ಗಿಂತ ತುಂಬಾ ಸೇಫ್ ಅಂತಾರೆ. ಇದು ಅಷ್ಟು ಈಸಿಯಾಗಿ ಬಿಚ್ಕೊಳ್ಳೋದಿಲ್ಲ. ಇನ್ ಕೇಸ್ ಆಫ್ ಇಂಪ್ಯಾಕ್ಟ್ ಆರ್ ಗಾಡ್ ಫಾರ್ಬಿಡ್ ಅನ್ ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಹೆಲ್ಮೆಟ್ ಈಸಿಯಾಗಿ ರಿಮೂವ್ ಆಗೋದಿಲ್ಲ. ಓಕೆ, ಈಗ ಇದ್ರ ಫಿಟ್ ಮತ್ತೆ ಫಿನಿಶ್ ನ ನೋಡೋಣ. ಓಕೆ, ವಾವ್, ಇದ್ರ ಫಿಟ್ ತುಂಬಾ ಚೆನ್ನಾಗಿದೆ. ತಲೆ ಮೇಲೆ ಯಾವುದೇ ತರಹದ ಪ್ರೆಷರ್ ಬೀಳ್ತಾ ಇಲ್ಲ, ಯಾವುದೇ ರೀತಿ ಪ್ರೆಷರ್ ಬೀಳ್ತಾ ಇಲ್ಲ. ಇಟ್ಸ್ ವೆರಿ ಲೈಟ್ ಹಿಯರ್. ಆಮೇಲೆ ಚಿನ್ ಕೂಡ ಇಲ್ಲಿ ಪ್ರೆಸ್ ಆಗಿದೆ. ಓಕೆ, ಅಂದ್ರೆ ಇಲ್ಲಿ ನಿಮ್ಗೆ ಟೈಟ್ ಆಗಿ ಕೂರ್ಬೇಕು, ಅದಿದೆ. ಇಲ್ಲಿ ಟೈಟ್ ಆಗಿ ಕೂರ್ಬೇಕಾಗಿರೋದ್ರಿಂದ ಇಲ್ಲಿ ಅದು ಅಕ್ಯುರೇಟ್ ಆಗಿದೆ. ಮತ್ತೆ ಇಲ್ಲಿ ಯಾವುದೇ ತರದ ಪ್ರೆಷರ್ ಬೀಳ್ತಾ ಇಲ್ಲ. ಓಕೆ, ವಿಚ್ ಇಸ್ ವೆರಿ ಗುಡ್. ಮೈಕನ್ನ ಇಲ್ಲಿ ಶಿಫ್ಟ್ ಮಾಡಿ ಮಾತಾಡಿದ್ದೀನಿ ಹೇಗ್ ಬರುತ್ತೆ ಅಂತ. ಸುಮ್ನೆ ನಾನೀಗ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಓಕೆ, ಒಂದು 5 ಮಿನಿಟ್ಸ್ ಹಾಕೊಂಡು ಕುತ್ಕೋತೀನಿ, ನೋಡೋಣ ಅದರಿಂದ ಏನಾದ್ರು ಪ್ರೆಷರ್ ಬರಂತ ಅಂತ. ಆದ್ರೆ ಯಾವುದೇ ರೀತಿ ಪ್ರೆಷರ್ ನನಗೆ ನನ್ನ ಹೆಡ್ ಮೇಲೆ ಬೀಳ್ತಾ ಇಲ್ಲ. ಚಿನ್ ಮಾತ್ರ ತುಂಬಾ ಪ್ರೆಸ್ ಆಗಿದೆ. ಹೆಲ್ಮೆಟ್ ಶೇಕ್ ಆಗ್ತಾ ಇಲ್ಲ. ಸ್ವಲ್ಪ ಹೆವಿ ಅನ್ಸುತ್ತೆ. ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಇದಕ್ಕಿಂತ ಲೈಟ್ ವೇಟ್ ಹೆಲ್ಮೆಟ್ ಸಿಗುತ್ತೆ. ಆದ್ರೆ ಈ ಪ್ರೈಸ್ ಪಾಯಿಂಟ್ ನಲ್ಲಿ ಯಾವುದೇ ಹೆಲ್ಮೆಟ್ ಕೂಡ ಸಿಗೋದಿಲ್ಲ, ಅಂಡರ್ 10,000 ಎಸ್ಪೆಷಲಿ. ಇದರ ವೈಸರ್ ಡೀಟೇಲ್ಸ್ ಅಂತ ಹೇಳ್ಬೇಕಂದ್ರೆ ಇದರ ಫೀಲ್ಡ್ ವಿಷನ್ ತುಂಬಾ ವೈಡ್ ಇದೆ. ಮತ್ತೆ ನೀವು ಗಾಗಲ್ಸ್ ಏನಾದ್ರು ಫಿಟ್ ಮಾಡ್ತೀರಾ ಅಂದ್ರೆ, ಆಫ್ ರೋಡ್ ಗಾಗಲ್ಸ್ ಏನಾದ್ರು ಫಿಟ್ ಮಾಡ್ತೀರಾ ಅಂದ್ರೆ ಇದರ ಶೇಪ್ ಏನಿದೆ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಫೆಸಿಲಿಟೇಟ್ ಮಾಡುತ್ತೆ ಅದನ್ನ. ಅದರ ಜೊತೆಗೆ ಇದ್ರ ಪೀಕ್ ಏನಿದೆ, ಈ ಮೌತ್ ರೀಜನ್ ಅಲ್ಲಿರೋ ಪೀಕ್ ಏನಿದೆ, ಇದು ಕೂಡ ಎಕ್ಸ್ಪ್ರಾಸ್ ಹೆಲ್ಮೆಟ್ ಒರಿಜಿನಾಲಿಟಿ ಏನಿದೆ ಅದನ್ನ ರಿಟೈನ್ ಮಾಡುತ್ತೆ. ಇದು ಕೂಡ ಟು ಅನ್ ಎಕ್ಸ್ಟೆಂಟ್ ಅಡ್ಜಸ್ಟ್ ಮಾಡ್ಕೋಬಹುದು ನೀವು. ಓಕೆ, ನೋಡಿ ಈ ತರ ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟ್ ಮಾಡಿ ಇದನ್ನ ಲಾಕ್ ಮಾಡಬಹುದು. ಓಕೆ, ಥ್ರೆಡ್ಡಿಂಗ್ ಇದೆ ಇದು, ಅದರಿಂದ ನೀವು ಯಾವಾಗಾದ್ರೂ ರಿಮೂವ್ ಮಾಡ್ಕೋಬಹುದು. ಅಡ್ವೆಂಚರ್ ಟೂರಿಂಗ್ ಹೋಗ್ತಾ ಇದ್ರಾ, ಆನ್ ರೋಡ್ ಹೋಗ್ತಾ ಇದ್ರಾ ಅಂದಾಗ ಇದನ್ನ ರಿಮೂವ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ಇದನ್ನ ಯೂಸ್ ಮಾಡೋದು ರಿಮೂವ್ ಮಾಡಿದ್ರೆ ಈ ತರ ಕಾಣುತ್ತೆ. ಓಕೆ, ಸ್ಟಿಲ್ ಇಟ್ ಲುಕ್ಸ್ ವೆರಿ ಫ್ಯಾಸಿನೇಟಿಂಗ್ ನಮಗೆ ಸ್ಪೆಷಲಿ. ಓಕೆ, ಜೊತೆಗೆ ಇನ್ನೊಂದು ಫೀಚರ್ ಇದೆ. ಈ ಬೀಕ್ ನೀವು ಹೀಗೆ ಹಿಂದಕ್ಕೆ ಕೂಡ ಫಿಟ್ ಮಾಡಬಹುದು. ಓಕೆ, ಇದು ಅಗೇನ್ ದಿಸ್ ಇಸ್ ಜಸ್ಟ್ ಅ ಕಾಸ್ಮೆಟಿಕ್ ಫೀಚರ್. ಇದರಿಂದ ಏನು ಯೂಸ್ ಇಲ್ಲ, ಬಟ್ ನೋಡ್ಲಿಕ್ಕೆ ಹೆಲ್ಮೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ಫಿಟ್ ಮಾಡಿ ನಾನು ಹಿಂದೆ ಯೂಸ್ ಮಾಡೋದ್ರಿಂದ ನಾನು ಇದನ್ನ ಈ ತರ ಫಿಟ್ ಮಾಡ್ಕೊತೀನಿ. ಓಕೆ, ನೋಡಿ ಈಗ ಇದನ್ನ ರಿಮೂವ್ ಮಾಡಿ ಹಿಂದಕ್ಕೆ ಫಿಟ್ ಮಾಡಿದ್ದೇನೆ. ದಿಸ್ ಇಸ್ ಕಾಸ್ಮೆಟಿಕ್ ನಾನು ಹೇಳ್ದಂಗೆ, ಆದ್ರೆ ಹೆಲ್ಮೆಟ್ ಲುಕ್ ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಕಾಣ್ತಿದೆ, ತುಂಬಾ ಅಗ್ರೆಸಿವ್ ಕಾಣ್ತಿದೆ ಈಗ.